ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಗಣೇಶನಿಗೆ ಅತಿ ಪ್ರಿಯವಾಗಿರುವಂತಹ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಫ್ರೈಡ್ ಮೋದಕವನ್ನು ಮಾಡೋದು ತೋರಿಸ್ತಿದ್ದೀನಿ. ಫಸ್ಟ್ ನಾನು ಒಂದು ಬೌಲಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೂರು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಚೆಂದ ಸಾಫ್ಟಾಗಿ ಬರೋ ಹಾಗೆ ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ಯಾಕೆ ಹಾಕ್ತಿದ್ದೀನಿ ಅಂದರೆ ಅದು ಕ್ರಿಸ್ಪಿನೆಸ್ಗೆ ಹೆಲ್ಪ್ ಮಾಡುತ್ತೆ. ಈಗ ಹಿಟ್ಟನ್ನು ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೂರಣ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ಹೀಗೆ ನಾವು ಹೆಸರು ಕಾಳನ್ನು ಅಂದರೆ ತುಂಬ ಬೇಯಿಸೋದು ಬೇಡ, ಅಂದರೆ ನಾವು ಮುಟ್ಟಿದಾಗ ಕಟ್ಟಾಗೋ ಹಾಗೆ. ನೋಡಿ, ಹೀಗೆ ಕಟ್ಟಾಗ್ತಿದೆ. ಈ ರೀತಿ ಬೇಯಿದ್ರೆ ಸಾಕು. ನಾನಿದು ಬೆಂದಿರುವಂತಹ ಹೆಸರು ಕಾಳಿಗೆ 1-2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಆಗ ಅದೇನು ಅಂಟಿನಂಶ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತು ಕ್ಲೀನ್ ಆಗುತ್ತೆ. ಉದುರುದುರಾಗಿರುವಂತಹ ಬೇಳೆ ಸಿಗ್ತದೆ. ನೋಡಿ, ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಹೆಸರು ಕಾಳನ್ನು. ನಂತರ ಸ್ವಲ್ಪ ಬೆಲ್ಲನ ಹಾಕ್ತೀನಿ, 1-2 ಏಲಕ್ಕಿಯನ್ನು ಕೂಡ ಹಾಕ್ತೀನಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡೋದು ಬೇಡ. ಗಟ್ಟಿ ಹೂರಣ ಈಗ ರೆಡಿಯಾಗಿದೆ. ನೋಡಿ, ಈಗ ನಾವು ಹೂರಣ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಯಾನಲ್ಲಿ ಸ್ವಲ್ಪ 1-2-3 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ. ತುಪ್ಪ ಹಾಕಿ ಇದನ್ನು ಚೆಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಬೆಲ್ಲ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ, ಒಂದು 10 ನಿಮಿಷದಷ್ಟು. ಈಗ ಹೂರಣ ಆಲ್ರೆಡಿ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಮೋದಕನ ಮಾಡೋದು ನೋಡೋಣ. ಚಿಕ್ಕ ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸೋಣ. ನೋಡಿ, ಈಗ ಲಟ್ಟಿಸಿದ್ದೀನಿ. ತುಂಬ ಏನು ದೊಡ್ಡದು ಬೇಡ, ಚಿಕ್ಕ ಸಾಕು. ನಾವೇನು ಹೂರಣ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಅದರೊಳಗಡೆ ಸ್ಟಫಿಂಗ್ ಆಗಿಟ್ಟು ಚೆನ್ನಾಗಿ ಒಂದೊಂದೇ ಲೇಯರಾಗಿ ಹೀಗೆ ಫೋಲ್ಡ್ ಮಾಡ್ತಾ ಬರಬೇಕು. ಲೈಕ್ ಮೋಮೋಸ್ ಥರ, ಸ್ವಲ್ಪ ಮೋಮೋಸ್ ಥರನೇ ಇರುತ್ತೆ. ನೋಡಿ, ಹೀಗೆ ಈ ಶೇಪಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದಿದ್ದೀನಿ, ತುಂಬ ಹಿಟ್ಟು ಬೇಡ ಅಂತ ಹೇಳಿ. ಈಗ ಮೋದಕ ಮಾಡ್ಕೊಂಡಾಗಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಎಣ್ಣೆ ಹಾಕ್ಕೊಳ್ತಿದ್ದೀನಿ ಕಾವಲಿಯಲ್ಲೀಗ ಎಣ್ಣೆ ಕಾದಿದೆ ಕೂಡ. ಈಗ ನಾವೇನು ಮೋದಕನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ತಿದ್ದೀನಿ. ಹೀಗೆ ಚೆಂದ ಫ್ರೈ ಆಗಬೇಕು. ನಾವು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿರೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮೋದಕ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದೆ. ಸ್ವಲ್ಪ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಲಿ ಕಂಪ್ಲೀಟಾಗಿ, ನಂತರ ತೆಗೆದಾಯಿತು. ನೋಡಿ, ಈಗ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ಗೆ ಕನ್ವರ್ಟ್ ಆಗಿದೆ. ಈಗ ಮೋದಕ ಆಲ್ರೆಡಿ ರೆಡಿಯಾಗಿದೆ. ನಾವು ಇದು ಈಸಿ ವೇ. ಇನ್ನು ನಾವು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ಟೀಮ್ಡ್ ಮೋದಕನ. ಈಗ ಈಸಿಯಾಗಿ ಸಿಂಪಲಾಗಿ ಮೋದಕ ರೆಡಿಯಾಗಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮೋದಕನ ಟ್ರೈ ಮಾಡಿ, ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ.